ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರೋಗ್ಯ ಸೌಲಭ್ಯ ಸರಿಯಾಗಿ ಇಲ್ಲ ಎಂಬ ಆರೋಪ ಇಲ್ಲಿನ ನಾಗರಿಕರಿಂದ ಹಲವು ವರ್ಷಗಳಿಂದ ಕೇಳಿ ಬರುತ್ತಲೇ ಇದೆ. ಈ ನಡುವೆ ಕಾರವಾರದ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವಂತಹ ಕಟ್ಟಡ ಇದುವರೆಗೂ ಉದ್ಘಾಟನೆಗೊಂಡಿಲ್ಲ. ಹೀಗಾಗಿ ರೋಗಿಗಳು ಕೂಡ ತುಂಬ ತೊಂದರೆಯನ್ನು ಕೂಡ ಅನುಭವಿಸಿರುವಂಥದ್ದು. ನಾನೀಗ ಹೊಸ ಕಟ್ಟಡದ ಮುಂಭಾಗದಲ್ಲಿದ್ದೇನೆ, ಗಮನಿಸ್ಬೋದು. ಇದು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಅಡಿಯಲ್ಲಿ ಬರುವಂತಹ ಜಿಲ್ಲಾಸ್ಪತ್ರೆಯ ನೂತನ ಕಟ್ಟಡ. ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಳೆದ BJP ಸರ್ಕಾರದ ಅವಧಿಯಲ್ಲಿ ಈ ಒಂದು ಕಟ್ಟಡ ಮಂಜೂರಾಗಿತ್ತು. ಅದೇ ರೀತಿ ಕೂಡ ಇದೀಗ ಕಟ್ಟಡ ತಲೆ ಎತ್ತಿ ನಿಂತಿರುವಂಥದ್ದು. ಅಂದರೆ ಈಗಾಗಲೇ ಜಿಲ್ಲಾಸ್ಪತ್ರೆಯ ಹಳೆಯ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪುವುದರಿಂದ ಈ ಒಂದು ಕಟ್ಟಡಕ್ಕೆ ಸ್ಥಳಾಂತರ ಮಾಡಬೇಕಾದ ಅನಿವಾರ್ಯತೆ ಕೂಡ ಇತ್ತು. ಹೀಗಾಗಿ ಇದುವರೆಗೂ ಕೂಡ ಕಟ್ಟಡದ ಕಾಮಗಾರಿ ಪೂರ್ಣಗೊಂಡಿದ್ದರೂ ಕೂಡ ಇದುವರೆಗೆ ಸ್ಥಳಾಂತರಗೊಂಡಿಲ್ಲ. ಗಮನಿಸಬಹುದು ಯಾವ ರೀತಿಯಾಗಿ ಸುಸಜ್ಜಿತವಾಗಿ ಈ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿರುವ ಜಿಲ್ಲಾಸ್ಪತ್ರೆಯ ಹಳೆ ಕಟ್ಟಡ ಈಗಾಗಲೇ ರೋಗಿಗಳಿಗೆ ತೊಂದರೆ ಕೂಡ ಆಗ್ತಾ ಇದೆ. ಈ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಗೆ ಸುಸಜ್ಜಿತ ಆಸ್ಪತ್ರೆಗಳು ಬೇಕೆಂಬ ಕೂಗು ಕೂಡ ಜಿಲ್ಲೆ ಜನರಿಂದ ಕೇಳಿ ಬಂದಿರುತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಭಿಯಾನಗಳು ಕೂಡ ನಡೆದಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಆರೋಗ್ಯ ಸೇವೆ ಪಡೆಬೇಕಂತ ಹೇಳಿದ್ರೆ ದೂರದ ಮಣಿಪಾಲು, ಮಂಗಳೂರು ಮತ್ತು ಗೋವಾ ಮತ್ತು ಬೆಳಗಾವಿ, ಹುಬ್ಬಳ್ಳಿ ಕಡೆಗೆ ತೆರಳಬೇಕು. ಹೀಗಾಗಿ ಆ ಒಂದು ವ್ಯವಸ್ಥೆಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಸಜ್ಜಿತ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿದರು. ಇದೀಗ BJP ಸರ್ಕಾರದ ಅವಧಿಯಲ್ಲಿ ಮಂಜೂರಾಗಿರುವಂಥ ಆಸ್ಪತ್ರೆ ಈಗ ಪೂರ್ಣಗೊಂಡಿದೆ. ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳು ಇರುವುದು ಬಾಕಿ ಇದೆ. ಆದರೆ ಸಂಬಂಧಪಟ್ಟ ಸರ್ಕಾರದಿಂದ ಈ ಒಂದು ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ. ಇನ್ನೊಂದು ಕಡೆ ಗಮನಿಸ್ಬೋದು, ಹಳೆಯ ಕಟ್ಟಡವನ್ನು ನೀವು ಗಮನಿಸ್ಬೋದು. ಇದು ಕೂಡ ಸುಮಾರು 25ರಿಂದ 30 ವರ್ಷಕ್ಕೆ ಹಳೆಯದಾದ ಕಟ್ಟಡ ಆಗಿರುವಂಥದ್ದು. ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇದೇ ಕಟ್ಟಡದಲ್ಲಿ ಈಗ ರೋಗಿಗಳಿಗೆ ಸೇವೆ ಕೂಡ ಮುಂದುವರೆದಿರುವಂಥದ್ದು. ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಆಸಕ್ತಿಯನ್ನು ತೆಗೆದುಕೊಂಡು ಈ ಬಗ್ಗೆ ಹೊಸ ಕಟ್ಟಡಕ್ಕೆ ಹಳೆಯ ಕಟ್ಟಡದಲ್ಲಿರುವಂಥ ಸೇವೆಗಳನ್ನು ಸ್ಥಳಾಂತರಗೊಳಿಸಿದರೆ ತುಂಬ ಅನುಕೂಲ ಆಗ್ತದೆ. ಯಾಕಂತ ಹೇಳಿದ್ರೆ ಜಿಲ್ಲೆಯ ವಿವಿಧ ಭಾಗಗಳಿಂದ ರೋಗಿಗಳು ಕೂಡ ಇಲ್ಲಿ ಚಿಕಿತ್ಸೆ ಪಡೆಯಲು ಬರ್ತಾ ಇದ್ದಾರೆ. ಕಳೆದ ಹಲವು ವರ್ಷಗಳ ಹಿಂದೆ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಆದ ಬಳಿಕ ಇಲ್ಲಿ ರೋಗಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಪ್ರತಿದಿನ ಸಾವಿರಾರು ಹೊರ ರೋಗಿಗಳು ಕೂಡ ಇಲ್ಲಿಗೆ ಬರ್ತಾರೆ ಮತ್ತು ವೈದ್ಯರಿಂದ ಸೇವೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಆದರೆ ಸಂಬಂಧಪಟ್ಟ ಸರ್ಕಾರದ ವತಿಯಿಂದ ಈ ಒಂದು ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡ್ರೆ ಎಲ್ಲ ವ್ಯವಸ್ಥೆಗಳು ಕೂಡ ಸುಗಮವಾಗಿ ನಡೆಯಲಿದೆ ಎಂಬ ಅಭಿಪ್ರಾಯ ಕೂಡ ಜನರಿಂದ ಕೇಳಿ ಬಂದಿರುವಂಥದ್ದು. ಹೀಗಾಗಿ ಶಾಸಕರು, ಸಚಿವರು ಕೂಡ ಹಲವಾರು ಸಭೆಗಳಲ್ಲೂ ಕೂಡ ಈ ಹೊಸ ಕಟ್ಟಡದ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಸಂಬಂಧಪಟ್ಟ ಮುಖ್ಯಮಂತ್ರಿಗಳನ್ನು ಕರೆಸಿ ಕಟ್ಟಡವನ್ನು ಉದ್ಘಾಟನೆಗೊಳಿಸುವ ಒಂದು ತಯಾರಿಯನ್ನು ಕೂಡ ನಡೆಸಿದರು. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಸ್ಥಳಾಂತರಗೊಳ್ಳುವ ಕೆಲಸಗಳು ಕೂಡ ಆಗಿಲ್ಲ. ಹೀಗಾಗಿ ಸಂಬಂಧಪಟ್ಟ ಸಚಿವರು, ಶಾಸಕರು ಮತ್ತು ಈ ಮೆಡಿಕಲ್ ಕಾಲೇಜ್ ಸಂಸ್ಥೆಗೆ ಸಂಬಂಧಪಟ್ಟಂತಹ ಅಧಿಕಾರಿ ವರ್ಗದವರು ಈ ಒಂದು ಹೊಸ ಕಟ್ಟಡಕ್ಕೆ ಸೇವೆಯನ್ನು ಸ್ಥಳಾಂತರಗೊಳಿಸಿದರೆ ರೋಗಿಗಳಿಗೂ ಕೂಡ ಅನುಕೂಲ ಆಗ್ತಾ ಇದೆ. ಇನ್ನು ಮುಂದಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಹೊಸ ಕಟ್ಟಡದ ಲೋಕಾರ್ಪಣೆ ಭಾಗ್ಯವನ್ನು ಕಲ್ಪಿಸಿಕೊಡುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರೋಗ್ಯ ಸೌಲಭ್ಯ ಸರಿಯಾಗಿ ಇಲ್ಲ ಎಂಬ ಆರೋಪ ಇಲ್ಲಿನ ನಾಗರಿಕರಿಂದ ಹಲವು ವರ್ಷಗಳಿಂದ ಕೇಳಿ ಬರುತ್ತಲೇ ಇದೆ. ಈ ನಡುವೆ ಕಾರವಾರದ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವಂತಹ ಕಟ್ಟಡ ಇದುವರೆಗೂ ಉದ್ಘಾಟನೆಗೊಂಡಿಲ್ಲ. ಹೀಗಾಗಿ ರೋಗಿಗಳು ಕೂಡ ತುಂಬ ತೊಂದರೆಯನ್ನು ಕೂಡ ಅನುಭವಿಸಿರುವಂಥದ್ದು. ನಾನೀಗ ಹೊಸ ಕಟ್ಟಡದ ಮುಂಭಾಗದಲ್ಲಿದ್ದೇನೆ, ಗಮನಿಸ್ಬೋದು. ಇದು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಅಡಿಯಲ್ಲಿ ಬರುವಂತಹ ಜಿಲ್ಲಾಸ್ಪತ್ರೆಯ ನೂತನ ಕಟ್ಟಡ. ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಳೆದ BJP ಸರ್ಕಾರದ ಅವಧಿಯಲ್ಲಿ ಈ ಒಂದು ಕಟ್ಟಡ ಮಂಜೂರಾಗಿತ್ತು. ಅದೇ ರೀತಿ ಕೂಡ ಇದೀಗ ಕಟ್ಟಡ ತಲೆ ಎತ್ತಿ ನಿಂತಿರುವಂಥದ್ದು. ಅಂದರೆ ಈಗಾಗಲೇ ಜಿಲ್ಲಾಸ್ಪತ್ರೆಯ ಹಳೆಯ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪುವುದರಿಂದ ಈ ಒಂದು ಕಟ್ಟಡಕ್ಕೆ ಸ್ಥಳಾಂತರ ಮಾಡಬೇಕಾದ ಅನಿವಾರ್ಯತೆ ಕೂಡ ಇತ್ತು. ಹೀಗಾಗಿ ಇದುವರೆಗೂ ಕೂಡ ಕಟ್ಟಡದ ಕಾಮಗಾರಿ ಪೂರ್ಣಗೊಂಡಿದ್ದರೂ ಕೂಡ ಇದುವರೆಗೆ ಸ್ಥಳಾಂತರಗೊಂಡಿಲ್ಲ. ಗಮನಿಸಬಹುದು ಯಾವ ರೀತಿಯಾಗಿ ಸುಸಜ್ಜಿತವಾಗಿ ಈ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿರುವ ಜಿಲ್ಲಾಸ್ಪತ್ರೆಯ ಹಳೆ ಕಟ್ಟಡ ಈಗಾಗಲೇ ರೋಗಿಗಳಿಗೆ ತೊಂದರೆ ಕೂಡ ಆಗ್ತಾ ಇದೆ. ಈ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಗೆ ಸುಸಜ್ಜಿತ ಆಸ್ಪತ್ರೆಗಳು ಬೇಕೆಂಬ ಕೂಗು ಕೂಡ ಜಿಲ್ಲೆ ಜನರಿಂದ ಕೇಳಿ ಬಂದಿರುತ್ತು. ಇದಕ್ಕೆ
ಸಂಬಂಧಪಟ್ಟಂತೆ ಅಭಿಯಾನಗಳು ಕೂಡ ನಡೆದಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಆರೋಗ್ಯ ಸೇವೆ ಪಡೆಬೇಕಂತ ಹೇಳಿದ್ರೆ ದೂರದ ಮಣಿಪಾಲು, ಮಂಗಳೂರು ಮತ್ತು ಗೋವಾ ಮತ್ತು ಬೆಳಗಾವಿ, ಹುಬ್ಬಳ್ಳಿ ಕಡೆಗೆ ತೆರಳಬೇಕು. ಹೀಗಾಗಿ ಆ ಒಂದು ವ್ಯವಸ್ಥೆಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಸಜ್ಜಿತ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿದರು. ಇದೀಗ BJP ಸರ್ಕಾರದ ಅವಧಿಯಲ್ಲಿ ಮಂಜೂರಾಗಿರುವಂಥ ಆಸ್ಪತ್ರೆ ಈಗ ಪೂರ್ಣಗೊಂಡಿದೆ. ಕೆಲವೊಂದು ಸಣ್ಣಪುಟ್ಟ ಕೆಲಸಗಳು ಇರುವುದು ಬಾಕಿ ಇದೆ. ಆದರೆ ಸಂಬಂಧಪಟ್ಟ ಸರ್ಕಾರದಿಂದ ಈ ಒಂದು ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ, ಇನ್ನೊಂದು ಕಡೆ ಗಮನಿಸ್ಬೋದು, ಹಳೆಯ ಕಟ್ಟಡವನ್ನು ನೀವು ಗಮನಿಸ್ಬೋದು. ಇದು ಕೂಡ ಸುಮಾರು 25-30 ವರ್ಷಕ್ಕೆ ಹಳೆಯದಾದ ಕಟ್ಟಡ ಆಗಿರುವಂಥದ್ದು. ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇದೇ ಕಟ್ಟಡದಲ್ಲಿ ಈಗ ರೋಗಿಗಳಿಗೆ ಸೇವೆ ಕೂಡ ಮುಂದುವರೆದಿರುವಂಥದ್ದು. ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಆಸಕ್ತಿಯನ್ನು ತೆಗೆದುಕೊಂಡು ಈ ಬಗ್ಗೆ ಹೊಸ ಕಟ್ಟಡಕ್ಕೆ ಹಳೆಯ ಕಟ್ಟಡದಲ್ಲಿರುವಂಥ ಸೇವೆಗಳನ್ನು ಸ್ಥಳಾಂತರಗೊಳಿಸಿದರೆ ತುಂಬ ಅನುಕೂಲ ಆಗ್ತದೆ. ಯಾಕಂತ ಹೇಳಿದ್ರೆ ಜಿಲ್ಲೆಯ ವಿವಿಧ ಭಾಗಗಳಿಂದ ರೋಗಿಗಳು ಕೂಡ ಇಲ್ಲಿ ಚಿಕಿತ್ಸೆ ಪಡೆಯಲು ಬರ್ತಾ ಇದ್ದಾರೆ. ಕಳೆದ ಹಲವು ವರ್ಷಗಳ ಹಿಂದೆ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಆದ ಬಳಿಕ ಇಲ್ಲಿ ರೋಗಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಪ್ರತಿದಿನ ಸಾವಿರಾರು ಹೊರ ರೋಗಿಗಳು ಕೂಡ ಇಲ್ಲಿಗೆ ಬರ್ತಾರೆ ಮತ್ತು ವೈದ್ಯರಿಂದ ಸೇವೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಆದರೆ ಸಂಬಂಧಪಟ್ಟ ಸರ್ಕಾರದ ವತಿಯಿಂದ ಈ ಒಂದು ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡ್ರೆ ಎಲ್ಲ ವ್ಯವಸ್ಥೆಗಳು ಕೂಡ ಸುಗಮವಾಗಿ ನಡೆಯಲಿದೆ ಎಂಬ ಅಭಿಪ್ರಾಯ ಕೂಡ ಜನರಿಂದ ಕೇಳಿ ಬಂದಿರುವಂಥದ್ದು. ಹೀಗಾಗಿ ಶಾಸಕರು, ಸಚಿವರು ಕೂಡ ಹಲವಾರು ಸಭೆಗಳಲ್ಲೂ ಕೂಡ ಈ ಹೊಸ ಕಟ್ಟಡದ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಸಂಬಂಧಪಟ್ಟ ಮುಖ್ಯಮಂತ್ರಿಗಳನ್ನು ಕರೆಸಿ ಕಟ್ಟಡವನ್ನು ಉದ್ಘಾಟನೆಗೊಳಿಸುವ ಒಂದು ತಯಾರಿಯನ್ನು ಕೂಡ ನಡೆಸಿದರು. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಸ್ಥಳಾಂತರಗೊಳ್ಳುವ ಕೆಲಸಗಳು ಕೂಡ ಆಗಿಲ್ಲ. ಹೀಗಾಗಿ ಸಂಬಂಧಪಟ್ಟ ಸಚಿವರು, ಶಾಸಕರು ಮತ್ತು ಈ ಮೆಡಿಕಲ್ ಕಾಲೇಜ್ ಸಂಸ್ಥೆಗೆ ಸಂಬಂಧಪಟ್ಟಂತಹ ಅಧಿಕಾರಿ ವರ್ಗದವರು ಈ ಒಂದು ಹೊಸ ಕಟ್ಟಡಕ್ಕೆ ಸೇವೆಯನ್ನು ಸ್ಥಳಾಂತರಗೊಳಿಸಿದರೆ ರೋಗಿಗಳಿಗೂ ಕೂಡ ಅನುಕೂಲ ಆಗ್ತಾ ಇದೆ. ಇನ್ನು ಮುಂದಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಹೊಸ ಕಟ್ಟಡದ ಲೋಕಾರ್ಪಣೆ ಭಾಗ್ಯವನ್ನು ಕಲ್ಪಿಸಿಕೊಡುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರೋಗ್ಯ ಸೌಲಭ್ಯ ಸರಿಯಾಗಿ ಇಲ್ಲ ಎಂಬ ಆರೋಪ ಇಲ್ಲಿನ ನಾಗರಿಕರಿಂದ ಹಲವು ವರ್ಷಗಳಿಂದ ಕೇಳಿ ಬರುತ್ತಲೇ ಇದೆ. ಈ ನಡುವೆ ಕಾರವಾರದ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವಂತಹ ಕಟ್ಟಡ ಇದುವರೆಗೂ ಉದ್ಘಾಟನೆಗೊಂಡಿಲ್ಲ. ಹೀಗಾಗಿ ರೋಗಿಗಳು ಕೂಡ ತುಂಬ ತೊಂದರೆಯನ್ನು ಕೂಡ ಅನುಭವಿಸಿರುವಂಥದ್ದು. ನಾನೀಗ ಹೊಸ ಕಟ್ಟಡದ ಮುಂಭಾಗದಲ್ಲಿದ್ದೇನೆ, ಗಮನಿಸ್ಬೋದು. ಇದು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಅಡಿಯಲ್ಲಿ ಬರುವಂತಹ ಜಿಲ್ಲಾಸ್ಪತ್ರೆಯ ನೂತನ ಕಟ್ಟಡ. ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಳೆದ BJP ಸರ್ಕಾರದ ಅವಧಿಯಲ್ಲಿ ಈ ಒಂದು ಕಟ್ಟಡ ಮಂಜೂರಾಗಿತ್ತು. ಅದೇ ರೀತಿ ಕೂಡ ಇದೀಗ ಕಟ್ಟಡ ತಲೆ ಎತ್ತಿ ನಿಂತಿರುವಂಥದ್ದು. ಅಂದರೆ ಈಗಾಗಲೇ ಜಿಲ್ಲಾಸ್ಪತ್ರೆಯ ಹಳೆಯ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪುವುದರಿಂದ ಈ ಒಂದು ಕಟ್ಟಡಕ್ಕೆ ಸ್ಥಳಾಂತರ ಮಾಡಬೇಕಾದ ಅನಿವಾರ್ಯತೆ ಕೂಡ ಇತ್ತು. ಹೀಗಾಗಿ ಇದುವರೆಗೂ ಕೂಡ ಕಟ್ಟಡದ ಕಾಮಗಾರಿ ಪೂರ್ಣಗೊಂಡಿದ್ದರೂ ಕೂಡ ಇದುವರೆಗೆ ಸ್ಥಳಾಂತರಗೊಂಡಿಲ್ಲ. ಗಮನಿಸಬಹುದು ಯಾವ ರೀತಿಯಾಗಿ ಸುಸಜ್ಜಿತವಾಗಿ ಈ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿರುವ ಜಿಲ್ಲಾಸ್ಪತ್ರೆಯ ಹಳೆ ಕಟ್ಟಡ ಈಗಾಗಲೇ ರೋಗಿಗಳಿಗೆ ತೊಂದರೆ ಕೂಡ ಆಗ್ತಾ ಇದೆ. ಈ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಗೆ ಸುಸಜ್ಜಿತ ಆಸ್ಪತ್ರೆಗಳು ಬೇಕೆಂಬ ಕೂಗು ಕೂಡ ಜಿಲ್ಲೆ ಜನರಿಂದ ಕೇಳಿ ಬಂದಿರುತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಭಿಯಾನಗಳು ಕೂಡ ನಡೆದಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಆರೋಗ್ಯ ಸೇವೆ ಪಡೆಬೇಕಂತ ಹೇಳಿದ್ರೆ ದೂರದ ಮಣಿಪಾಲು, ಮಂಗಳೂರು ಮತ್ತು ಗೋವಾ ಮತ್ತು ಬೆಳಗಾವಿ, ಹುಬ್ಬಳ್ಳಿ ಕಡೆಗೆ ತೆರಳಬೇಕು. ಹೀಗಾಗಿ ಆ ಒಂದು ವ್ಯವಸ್ಥೆಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಸಜ್ಜಿತ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿದರು. ಇದೀಗ BJP ಸರ್ಕಾರದ ಅವಧಿಯಲ್ಲಿ ಮಂಜೂರಾಗಿರುವಂಥ ಆಸ್ಪತ್ರೆ ಈಗ ಪೂರ್ಣಗೊಂಡಿದೆ. ಕೆಲವೊಂದು ಸಣ್ಣಪುಟ್ಟ ಕೆಲಸಗಳು ಇರುವುದು ಬಾಕಿ ಇದೆ. ಆದರೆ ಸಂಬಂಧಪಟ್ಟ ಸರ್ಕಾರದಿಂದ ಈ ಒಂದು ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ, ಇನ್ನೊಂದು ಕಡೆ ಗಮನಿಸ್ಬೋದು, ಹಳೆಯ ಕಟ್ಟಡವನ್ನು ನೀವು ಗಮನಿಸ್ಬೋದು. ಇದು ಕೂಡ ಸುಮಾರು 25-30 ವರ್ಷಕ್ಕೆ ಹಳೆಯದಾದ ಕಟ್ಟಡ ಆಗಿರುವಂಥದ್ದು. ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇದೇ ಕಟ್ಟಡದಲ್ಲಿ ಈಗ ರೋಗಿಗಳಿಗೆ ಸೇವೆ ಕೂಡ ಮುಂದುವರೆದಿರುವಂಥದ್ದು. ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಆಸಕ್ತಿಯನ್ನು ತೆಗೆದುಕೊಂಡು ಈ ಬಗ್ಗೆ ಹೊಸ ಕಟ್ಟಡಕ್ಕೆ ಹಳೆಯ ಕಟ್ಟಡದಲ್ಲಿರುವಂಥ ಸೇವೆಗಳನ್ನು ಸ್ಥಳಾಂತರಗೊಳಿಸಿದರೆ ತುಂಬ ಅನುಕೂಲ ಆಗ್ತದೆ. ಯಾಕಂತ ಹೇಳಿದ್ರೆ ಜಿಲ್ಲೆಯ ವಿವಿಧ ಭಾಗಗಳಿಂದ ರೋಗಿಗಳು ಕೂಡ ಇಲ್ಲಿ ಚಿಕಿತ್ಸೆ ಪಡೆಯಲು ಬರ್ತಾ ಇದ್ದಾರೆ. ಕಳೆದ ಹಲವು ವರ್ಷಗಳ ಹಿಂದೆ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಆದ ಬಳಿಕ ಇಲ್ಲಿ ರೋಗಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಪ್ರತಿದಿನ ಸಾವಿರಾರು ಹೊರ ರೋಗಿಗಳು ಕೂಡ ಇಲ್ಲಿಗೆ ಬರ್ತಾರೆ ಮತ್ತು ವೈದ್ಯರಿಂದ ಸೇವೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಆದರೆ ಸಂಬಂಧಪಟ್ಟ ಸರ್ಕಾರದ ವತಿಯಿಂದ ಈ ಒಂದು ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡ್ರೆ ಎಲ್ಲ ವ್ಯವಸ್ಥೆಗಳು ಕೂಡ ಸುಗಮವಾಗಿ
ಸುಗಮವಾಗಿ ನಡೆಯಲಿದೆ ಎಂಬ ಅಭಿಪ್ರಾಯ ಕೂಡ ಜನರಿಂದ ಕೇಳಿ ಬಂದಿರುವಂಥದ್ದು. ಹೀಗಾಗಿ ಶಾಸಕರು ಸಚಿವರು ಕೂಡ ಹಲವಾರು ಸಭೆಗಳಲ್ಲೂ ಕೂಡ ಈ ಹೊಸ ಕಟ್ಟಡದ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಸಂಬಂಧಪಟ್ಟ ಮುಖ್ಯಮಂತ್ರಿಗಳನ್ನು ಕರೆಸಿ ಈ ಕಟ್ಟಡವನ್ನು ಉದ್ಘಾಟನೆಗೊಳಿಸುವ ಒಂದು ತಯಾರಿಯನ್ನು ಕೂಡ ನಡೆಸಿದರು. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಸ್ಥಳಾಂತರಗೊಳ್ಳುವ ಕೆಲಸಗಳು ಕೂಡ ಆಗಿಲ್ಲ. ಹೀಗಾಗಿ ಸಂಬಂಧಪಟ್ಟ ಸಚಿವರು, ಶಾಸಕರು ಮತ್ತು ಈ ಮೆಡಿಕಲ್ ಕಾಲೇಜ್ ಸಂಸ್ಥೆಗೆ ಸಂಬಂಧಪಟ್ಟಂತಹ ಅಧಿಕಾರಿ ವರ್ಗದವರು ಈ ಒಂದು ಹೊಸ ಕಟ್ಟಡಕ್ಕೆ ಸೇವೆಯನ್ನು ಸ್ಥಳಾಂತರಗೊಳಿಸಿದರೆ ರೋಗಿಗಳಿಗೂ ಕೂಡ ಅನುಕೂಲ ಆಗ್ತಾಯಿದೆ. ಇನ್ನು ಮುಂದಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಹೊಸ ಕಟ್ಟಡದ ಲೋಕಾರ್ಪಣೆ ಭಾಗ್ಯವನ್ನು ಕಲ್ಪಿಸಿಕೊಡುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.